ದೇವರು ಹೇಳ್ತಾರೆ, ನಿನಗಾಗಿ ನಾನು ಐಶ್ವರ್ಯ ಒಂದ್ ಕಡೆ ಇಟ್ಟಿದ್ದೀನಿ, ನೀನನ್ನು ಬಾ, ನೀನು ಸುವಾರ್ತೆ ಒಳಗೆ ಬಾ, ಸುವಾರ್ತೆ ನಂಬು. ಸುವಾರ್ತೆ ನಂಬಿದ ತಕ್ಷಣ ನಿಮ್ಗೇನು ಬಂದ್ಬಿಡುತ್ತೆ? ಇನ್ನೊಬ್ಬರ ಮೇಲೆ ದಯೆ ಉಟ್ಬಿಡತ್ತೆ. ಅಯ್ಯೋ ಆ ಮನೆ ರಕ್ಷಣೆ ಹೊಂದಬೇಕು, ನಮ್ಮ ಚಿಕ್ಕಪ್ಪ ರಕ್ಷಣೆ ಹೊಂದಬೇಕು, ನಮ್ಮ ಅಣ್ಣ ರಕ್ಷಣೆ ಹೊಂದಬೇಕು. ಯಾವಾಗ ಈ ತರ ದಯೆ ನಿಮ್ಗೆ ಬರುತ್ತೆ, ನಿನ್ನ ಮೇಲೆ ದೇವರ ದಯೆ ಬಂದ್ಬಿಡತ್ತೆ. ದಟ್ ಸೀಮ್ಸ್ ಸೋ ಸಿಂಪಲ್. ಡೋಂಟ್ ಚೇಸ್ ಆಫ್ಟರ್ ಮನಿ, ಯು ಚೇಸ್ ಆಫ್ಟರ್ ಗಾಡ್, ಯು ಚೇಸ್ ಆಫ್ಟರ್ ಕವನೆಂಟ್. ಒಡಂಬಡಿಕೆ ಹಿಂದೆ ಹೋಗು, ವಾಕ್ಯದ ಹಿಂದೆ ಹೋಗು, ದೇವರ ಅಭಿಷೇಕದ ಹಿಂದೆ ಹೋಗು, ದೇವರ ಆಶೀರ್ವಾದ ನೆಲೆಗೊಳ್ಳು. ಎಲ್ಲ ತಾನಾಗೆ ನಿನ್ನ ಕೈಯೊಳಗೆ ಬಂದು ಸೇರ್ಕೊಳ್ಳುತ್ತೆ. ಆಗ ಗ್ರೀಡಿ ಇಂಟ್ರೆಸ್ಟ್, ಡಿಸ್ಆನೆಸ್ಟ್ ಗೇನು, ಅನ್ಜಸ್ಟ್ ಪ್ರಾಫಿಟ್, ಸ್ಟೋಲನ್ ಗೇನು, ಬ್ರೈಬ್ಡ್ ಮನಿ, ವಿಕೆಡ್ ಅರ್ನಿಂಗ್ಸ್, ಎಕ್ಸ್ಪ್ಲಾಯ್ಟೆಡ್ ವೆಲ್ತ್, ಇವೆಲ್ಲವನ್ನ ದುಷ್ಟ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ. ಅಪ್ಪ ಹೇಳ್ತಾರೆ, ಈಗ ನಾ ಅದು ರಿಲೀಸ್ ಮಾಡ್ತೇನೆ. ಯಶಸ್ವಿ, ಈಗ ಅದು ರಿಲೀಸ್ ಮಾಡ್ತೇನೆ. ಹೇಗೆ? ನನ್ನ ಬಡವರ ಮೇಲೆ, ನನ್ನ ಸುವಾರ್ತೆ ಮೇಲೆ, ನನ್ನ ವಾಕ್ಯದ ಮೇಲೆ ಯಾರೆಲ್ಲ ದಯೆ ತೋರ್ಸಕ್ಕೆ ಬರ್ತಾರೆ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ. The Lord will transfer the core wealth property. The Lord will transfer all the core wealth property, core wealth, ಎಲ್ಲ ವಿಧವಾದ ಐಶ್ವರ್ಯ ಸಂಪತ್ತಿಗಳನ್ನ ದೇವರು ನಿಮಗೆ ವರ್ಗಾವಣೆ ಮಾಡ್ತೀನಿ ಅಂತಾರೆ. ವರ್ಗಾವಣೆ ಮಾಡಕ್ಕೆ ಮುಂಚೆ ನೀನೆಲ್ಲಿರ್ಬೇಕು? ಅವರ ಒಡಂಬಡಿಕೆ ಒಳಗೆ ಬರಬೇಕು. ಒಡಂಬಡಿಕೆ ಒಳಗೆ ಆಧಾರ ಏನು? ಕ್ರಿಸ್ತನ ರಕ್ತ, ಕ್ರಿಸ್ತನ ಒಡಂಬಡಿಕೆ, ಕಲ್ವಾರಿ ಶಿಲುಬೆಯಲ್ಲಿ ದೇವರು ಮಾಡಿ ಮುಗಿಸಿದಂತ ಆ ಒಂದು ವಿಮೋಚನೆಯನ್ನ. ಲಾರ್ಡ್, ಐ ಅಗ್ರಿ ವಿತ್ ಯು, ಐ ಸೇ ಆಮೆನ್ ಟು ದಟ್ ಒನ್. ನಾನು ಇದೆಲ್ಲ ಒಪ್ಕೊಳ್ತೀನಿ. ದಿಸ್ ಆಲ್ ಹ್ಯಾಪನ್ ಫಾರ್ ಮೀ ಓನ್ಲಿ. ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ, ನನ್ನ ಅಕ್ರಮಗಳಿಗಾಗಿ ಇವೆಲ್ಲ ಸಂಭವಿಸಲ್ಪಟ್ಟಿದೆ. ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಇಟ್ಸ್ ಮೈನ್. ದ ರಿಡೆಂಪ್ಷನ್ ಇಸ್ ಮೈನ್. ದ ವಿಕ್ಟರಿ ಇಸ್ ಮೈನ್. ದ ಗ್ಲೋರಿ ಇಸ್ ಮೈನ್. ದ ರಿಚಸ್ ಆರ್ ಮೈನ್. ಯಾವಾಗ ಇದನ್ನು ಹೇಳಕ್ಕೆ ನೀವು ಆರಂಭ ಮಾಡ್ತೀರಾ, ಆಗ್ಲೇ ನಿಮ್ಮ ಬಾಯಲ್ಲಿ ದೇವರ ಅಧಿಕಾರ ಹಾಕ್ಬಿಡ್ತಾರೆ. ಏನ್ ಅಧಿಕಾರ? ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಪರಲೋಕದಲ್ಲಿ. Now Lord is waiting for Sophia. When my daughter will going to speak, when my son will going to declare, if you decree and declare the things of God in the heavenly realm, ಆ heavenly realm ಅಲ್ಲಿ ಕೂಡ ಅಲ್ಲಿ ಕೆಲಸ ಆರಂಭ ಆಗುತ್ತೆ.